ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರಥ. ಶ್ರೀ ಗುರುಭ್ಯೋ ನಮಃ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಎಂಬ ಶಾಸ್ತ್ರದ ಮಾತಿನ ಅನುಗುಣವಾಗಿ ಶ್ರೀ ಹೈವಾಯು ಗುರುಗಳ ಅನುಗ್ರಹದಿಂದಾಗಲಿ ತೀರ್ಥಯಾತ್ರೆ ಮತ್ತು ತೀರ್ಥಸ್ಥಾನಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ತೀರ್ಥಯಾತ್ರೆ ಯಾಕೆ ಮಾಡಬೇಕು ಅಂದರೆ, ತೀರ್ಥಯಾತ್ರೆ ಮಾಡೋದರಿಂದ ತಾರುಣ್ಯ ಹೆಚ್ಚಾಗುತ್ತದೆ ಮತ್ತು ತೀರ್ಥ ಸ್ನಾನ ಮಾಡುವುದರಿಂದ ನಮ್ಮ ಪಾಪಗಳು ಕಳೆಯುತ್ತದೆ. ತೀರ್ಥಯಾತ್ರೆ ಮಾಡುವುದರಿಂದ ಎಲ್ಲ ಪಾಪ ಹಾಗೂ ಎಲ್ಲ ನಾವು ಮಾಡುವ ತಪ್ಪುಗಳನ್ನು ಎಲ್ಲ ಪರಿಹರಿಸುತ್ತೆ. ನಾವು ತೀರ್ಥ ಸ್ನಾನ ಮಾಡಿದಾಗ ಆ ಜೀವಿ ಯೋಗ್ಯತೆ ತಕ್ಕಂತೆ ಆ ಜೀವಿಯ ದೇವತಾಮೂರ್ತಿ ದರ್ಶನದಿಂದ ಕಣ್ಣು ಮತ್ತು ಅವರ ಮೈಯ ಬಣ್ಣವನ್ನು ವ್ಯತ್ಯಾಸವಾಗುತ್ತದೆ. ಆ ಜೀವಿ ಬಹಳ ದುಃಖಿತವಾಗಿದ್ದರೆ ಅವರ ಬಣ್ಣ ಕಪ್ಪುವಾಗಿ ಪರಿವರ್ತಿಸುತ್ತದೆ ಮತ್ತು ಆ ಜೀವಿ ಬಹಳ ರೋಗದಿಂದ ಇದ್ದರೆ ಅವರ ಬಣ್ಣ ಹಸಿರಾಗಿ ಪರಿವರ್ತಿಸುತ್ತದೆ. ಹೀಗೆ ಶಾಸ್ತ್ರದಲ್ಲಿ ತೀರ್ಥಯಾತ್ರೆ ಮತ್ತು ತೀರ್ಥ ಸ್ನಾನಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಅದ್ಯ ಸ್ವಯಂ ವ್ಯಕ್ತವಾದ ಶ್ರೀರಂಗ ಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ಮಹಾಜ್ಞಾನಿಗಳು ಇಲ್ಲಿ ಸಾಧನೆ ಮಾಡಿದರು. ವಾದಿರಾಜರು, ವ್ಯಾಸರಾಜರು, ಇಲ್ಲಿ ಸನ್ನಿಹಿತರಾದ ಮುಖ್ಯ ಪ್ರಾಣದೇವರನ್ನು ಸ್ಥಾಪಿಸಿದ ಮಹಾವೈರಾಗ್ಯ ಶಿಖಾಮಣಿಗಳಾದ ರಘುತ್ತಮ ಸ್ವಾಮಿಗಳು ಮತ್ತು ಇತರ ಅನೇಕ ಜ್ಞಾನಿಗಳು ಬಂದು ಇಲ್ಲಿ ಸಾಧನೆ ಮಾಡಿಕೊಂಡಿರುವರು. ಹಾಗೆ ಇನ್ನೊಂದು ಯಥಾಮತಿಯಾದ ಇನ್ನೊಂದು ಕ್ಷೇತ್ರ, ಅದು ಉಡುಪಿಯ ಕ್ಷೇತ್ರ. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದರೆ, ನಾವು ಏನಾದರೂ ಒಂದು ಕರ್ಮ ಮಾಡಿದರೆ ಕೃಷ್ಣನಿಗೆ ಸಮರ್ಪಣೆ ಮಾಡುತ್ತೇವೆ. ಅದು ಕೃಷ್ಣಾರ್ಪಣವಸ್ತು ಅಂದಾಗಲೇ ನಮ್ಮ ಮಾಡಿದ ಪುಣ್ಯವನ್ನು ದೊರಕುತ್ತದೆ. ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಹರಣಿಮಾಂಬಿಗೆ ನನ್ನ ನಮಸ್ಕಾರ ಮತ್ತು ಇಲ್ಲಿ ಕೂತ ಎಲ್ಲ ಪಂಡಿತರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ನಾನು ಯಥಾಮತಿಯಾಗಿ ಅನುವಾದ ಮಾಡಲು ಪ್ರಯತ್ನ ಮಾಡುತ್ತೇನೆ. ಕಲಿಯುಗದಲ್ಲಿ ಹತ್ತಿರವಾದಂತಹ ಯುಗ ಅದು ದ್ವಾಪರ ಯುಗ. ಕೃಷ್ಣ ಭಕ್ತರ ಉದ್ಧಾರಕ್ಕಾಗಿ ತಾಳಿದ ಅವತಾರ ಕೃಷ್ಣಾವತಾರ. ನಾವು ಅನೇಕ ಪಾಪಗಳನ್ನು ಮಾಡುತ್ತೇವೆ, ಅದನ್ನೆಲ್ಲ ಪರಿಹಾರ ಮಾಡಿ ನಮ್ಮನ್ನು ಅನುಗ್ರಹಿಸಲು ಮಾಡಿದ ಅವತಾರವೇ ಕೃಷ್ಣಾವತಾರ. ಮತ್ತು ಕೃಷ್ಣ ಆ ದ್ವಾರಕೆಯನ್ನು ಬಿಟ್ಟು ಉಡುಪಿಯ ಗರ್ಭಗೃಹದಲ್ಲಿ ಬರುವ ಆಕರ್ಷಣೆ ಏನಿತ್ತು ಅಂದರೆ, ಆಚಾರ್ಯರು ಬಹಳ ಭಕ್ತಿಯಿಂದ ಕರೆದದಕ್ಕೆ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಯ ಕ್ಷೇತ್ರದಲ್ಲಿ ಬಂದನು. ನಾವೆಲ್ಲ ಕರೆದರೆ ಕೃಷ್ಣ ಬರೋಲ್ಲ ರೀ, ಯಾಕಂದರೆ ನಮ್ಮ ಕರೆಯ ಕೂಗಿನಲ್ಲಿ ಭಕ್ತಿ ಇರಲ್ಲ, ನಂಬಿಕೆನೂ ಇರಲ್ಲ. ನಾವು ಕರಿತೇವೆ ಆದರೆ ಭಕ್ತಿ ಇರಲ್ಲ. ವ್ಯಾಸರಾಜರು ಹೇಳ್ತಾರೆ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ ಭಾರ ಹೊರುವನೋ ಕೃಷ್ಣ 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 ಎಂದು ಮೂರು ಬಾರಿ ಕರೆಯಿರೋ. ನಾವು 3 ಬಾರಿ ಅಲ್ಲ 10 ಬಾರಿ ಕರೆದ್ರೂ ಕೃಷ್ಣ ಬರ್ತಾನೆ ಇಲ್ಲರಿ. ಯಾಕಂದರೆ ನಾವು ಕರೆಯುವ ಕೂಗಿನಲ್ಲಿ ನಮಗೆ ಭಕ್ತಿನೇ ಇಲ್ಲ. ಆಮೇಲೆ ನಾವು ಕರೆದ ತಕ್ಷಣ ಕೃಷ್ಣ ಬರುತ್ತಾನೆ ಅನ್ನೋ ನಂಬಿಕೆಯೂ ಇಲ್ಲ, ಆ ಭಕ್ತಿನೂ ಇಲ್ಲ, ನಂಬಿಕೆಯೂ ಇಲ್ಲ. ಆದರೆ ಆಚಾರ್ಯ ಸಂಪೂರ್ಣ ಭಕ್ತಿ ಮತ್ತು ನಂಬಿಕೆಯಿಂದ ಕರೆದಿದ್ದಕ್ಕೇ ದ್ವಾರಕೆಯ ಕೃಷ್ಣ ಉಡುಪಿಯ ಗರ್ಭಗೃಹದಲ್ಲಿ ಬಂದನು. ದ್ವಾರಾವತಿ ಸಕಲ ಭಾಗ್ಯವತಿ ಮುಪೇಕ್ಷ ಗೋಪಾಲ ಬಾಲಲಲನಾಕರ ಪೂಜನಂ ಚ ವಾರ್ಧಿಂ ವಧುಗೃಹಮತಿತ್ಯ ಸಮಧ್ವನಾಥೋ ತದ್ರಜತ ಪೀಠಪುರಂ ಗರೀಯಃ. ಇದೇ ವೈಕುಂಠದಾಸರು ಕನ್ನಡದಲ್ಲಿ ಹೇಳಿದ್ದಾರೆ. ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ. ಸ್ಮೃತಿಯಂತೆ ನಾವು ತೀರ್ಥಯಾತ್ರೆ ಆಗಿರಲಿ, ತೀರ್ಥ ಸ್ನಾನವಾಗಿರಲಿ, ಅದು ಪೂರ್ಣವಾಗಿ ಫಲ ಬರಬೇಕಾದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು 3 ಪುರುಷಾರ್ಥಗಳು ಲಬ್ಧವಾಗುತ್ತದೆ. ಆಮೇಲೆ ಇವಾಗ ದ್ವಾರಕೆಯಲ್ಲಿ ಸದಾಕಾಲ ಹರಿಯುವ ಗಂಗೆಯನ್ನು ಕೂಡ ಇಂದಿಗೂ ಉಡುಪಿಯದಲ್ಲಿ ಕ್ಲಿಪ್ತವಾಗಿ ರುದ್ರಾದಿ ಸಮಸ್ತ ದೇವತೆಗಳು ಇಂದಿಗೂ ಉಡುಪಿಯಲ್ಲಿ ಬರುತ್ತಾರೆ.
ಹಾಗಾದರೆ ಆ ಕೃಷ್ಣನ ಪ್ರತಿಮಾ ಹೇಗೆ ಬಂತು ಎಂದು ನೋಡೋಣ. ದ್ವಾರಕೆಯಲ್ಲಿ ಇದ್ದಾಗ ದೇವಕಿ ದೇವಿ ಕೃಷ್ಣನನ್ನು ಕೇಳುತ್ತಾಳೆ, ಕೃಷ್ಣ ನೀನಂಗೆ ಭಾಳ ಲಗುನ ಬಿಟ್ಟು ಹೋಗ್ಬಿಟ್ಟು ನಿನ್ನ ಬಾಲ್ಯಾವಸ್ಥೆ ನೋಡಲಿಕ್ಕಾಗಿಲ್ಲ, ಸ್ವಲ್ಪ ನಿನ್ನ ಬಾಲ್ಯಾವಸ್ಥೆ ತೋರಿಸು ಎಂದು ದೇವಕಿ ದೇವಿ ಕೃಷ್ಣನಿಗೆ ಕೇಳ್ತಾಳೆ. ಆವಾಗ ಕೇಳಿದ್ದಾದ ತಕ್ಷಣ ಕೃಷ್ಣ ತನ್ನ ಬಾಲಲೀಲೆ ತೋರಿಸ್ತಾನೆ. ತೋರಿದ ತಕ್ಷಣ ಅದೇನಾಗ್ಬಿಡ್ತದೆ, ರುಕ್ಮಿಣಿ ದೇವಿನೂ ನೋಡಿಬಿಡ್ತಾಳೆ. ಈಗ ಸಾಮಾನ್ಯವಾಗಿ ನೋಡ್ರಿ, ಗಂಡನ ಬಾಲ್ಯಲೀಲೆ ಹೆಂಡತಿ ನೋಡಿದ್ರೆ ಸ್ವಲ್ಪ ಸಂಕೋಚ ಆಗುತ್ತಾ, ಸ್ವಲ್ಪ ನಾಚ್ಕೋತಾಳೆ ಹೆಂಡತಿ. ಹಾಗೇನು ರುಕ್ಮಿಣಿ ತನ್ನ ಗಂಡನ ಬಾಲ್ಯಾವಸ್ಥೆ ನೋಡಿ ಸ್ವಲ್ಪ ನಾಚಿಕೊಂಡ್ಳು. ಹಾಗೆ ಆ ಪ್ರತಿಮಾ ಅಲ್ಲೇ ಉಳಿದವು. ಮುಂದೆ ರುಕ್ಮಿಣಿ ಸತ್ಯಭಾಮ ಪೂಜಿಸಿದರು, ಹಾಗೆ ಎಲ್ಲ ಗೋಪಿ ಸ್ತ್ರೀಯರು ಪೂಜಿಸಿದರು. ಒಂದು ದಿನ ಆ ಸಮುದ್ರದಲ್ಲಿ ಬಹಳ ಪ್ರವಾಹದಿಂದ ದೋಣಿ ಮೇಲೆ ಕೆಳಗೆ ವಾಗುತ್ತಿತ್ತು. ಆ ಮೇಲೆ ಕೆಳಗೆ ವಾಗಬಾರದು ಎಂದು ಸಮುದ್ರ ತೀರಕ್ಕೆ ಬಂದು ಆ ಗಂಧದ ಕೋಡನ್ನು ಇಟ್ಟರು. ಈ ಕಡೆ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರವನ್ನು ಪ್ರಾರಂಭ ಮಾಡಿದರು. ಬಂದು ಆ ಉಡುಪಿಯ ಕ್ಷೇತ್ರ ಹತ್ತಿರ ಬಂದು ಆ ಮೂರ್ತಿಯನ್ನು ಎಲ್ಲ ಶಿಷ್ಯರು ತಗೊಂಡುಕೊಂಡು ಸರೋವರಕ್ಕೆ ಬಂದು ಅದನ್ನೆಲ್ಲ ಸ್ವಚ್ಛ ಮಾಡಿದಾಗ ಪೂರ್ಣವಾದ ಕೃಷ್ಣನ ಪ್ರತಿಮೆ ಬಹಳ ಸುಂದರವಾಗಿತ್ತು. ಮತ್ತು ಆಚಾರ್ಯರ ಸ್ಪರ್ಶದಿಂದ ಅದರಲ್ಲಿ ಸಂಪೂರ್ಣವಾಗಿ ಕೃಷ್ಣನ ಸನ್ನಿಧಾನ ಬಂದಿತ್ತು. ಹಾಗಾದರೆ ರುಕ್ಮಿಣಿ ಸತ್ಯಭಾಮರು ಪೂಜೆ ಮಾಡಿದರು, ಅವಾಗ ಸನ್ನಿಧಾನ ಇರಲಿಲ್ಲೇನೋ ಅನ್ನೋ ಪ್ರಶ್ನೆ ಬರಬಹುದು. ಇಲ್ಲ, ಅವಾಗೂ ಸನ್ನಿಧಾನವಿತ್ತು, ಆದರೆ ಆಚಾರ್ಯ ಸ್ಪರ್ಶವಾದಾಗ ಬಹಳ ಸನ್ನಿಧಾನ ಹೆಚ್ಚಾಯಿತು. ಹಾಗೆಯೇ ದೊಡ್ಡವರ ಕರಸ್ಪರ್ಶ, ದೊಡ್ಡವರ ಮಾತು ನಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳ ಪ್ರಾಮುಖ್ಯ. ಉಡುಪಿಯ ಕ್ಷೇತ್ರ ಸಂದೇಶ ಏನೆಂದರೆ, ನಮ್ಮ ದೇಹವೇ ಎಂಬ ಉಡುಪಿಯ ಕ್ಷೇತ್ರ. ವ್ಯಾಸರಾಜರು ಹೇಳಿದ್ದಾರೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ ಎಂಬ ಮಾತಿನಂತೆ ಒಂದು ಜನ್ಮದಲ್ಲಿ ನಾವು ನಮ್ಮ ಹೃದಯದಲ್ಲಿ ಹರಿಯ ಕಾಣದಿದ್ದರೆ ನಮ್ಮ ಜೀವನ ವ್ಯರ್ಥ. ನಮ್ಮ ಹೃದಯವೆಂಬ ಗರ್ಭಗೃಹದಲ್ಲಿ 9 ಇಂದ್ರಿಯ ನಿಗ್ರಹಗಳು ಮಾಡಿ ನಮ್ಮ ಅಂತರ್ಮುಖಿಯಾಗಿ ದೇವರ ದರ್ಶನವನ್ನು ಹೃದಯದಲ್ಲಿ ಮಾಡಬೇಕು. ನಮ್ಮ ಹೃದಯದಲ್ಲಿ ನಾವು ದೇವರ ದರ್ಶನ ಮಾಡಿದಲ್ಲಿ ನಮ್ಮ ಜನ್ಮ ವ್ಯರ್ಥ. ಇವಾಗ ನಮ್ದೇನಾಗ್ತೀವಿ ಗೊತ್ತೇನ್ರಿ, ಚಶ್ಮಾ ಮ್ಯಾಲೆ ಹಾಕ್ಕೊಂಡು ಊರು ತುಂಬೆಲ್ಲ ನಾವು ಹುಡುಕ್ತಿರ್ತೇವೆ. ಹಾಗೆ ನಾವು ದೇವರಿಗೆ ಹಾಗೆ ಮಾಡಿರ್ತೀವಿ, ದೇವರು ಇಲ್ಲ ಅಥವಾ ಇಲ್ಲಿದ್ದಾನ ಅಂತಿರ್ತೀವಿ. ಆದರೆ ದೇವರು ನಮ್ಮ ಹೃದಯದಲ್ಲಿ ಇದ್ದಾನೆ. ಆ ಹೃದಯದಲ್ಲಿ ಇದ್ದ ದೇವರನ್ನೇ ದರ್ಶನ ಮಾಡಿಕೊಂಡು ನಮ್ಮ ಜೀವನ ಸಾರ್ಥಕವನ್ನು ಮಾಡಿಕೊಳ್ಳಬೇಕು. ಅದೇ ವ್ಯಾಸರಾಜರು ಹೇಳುತ್ತಾರೆ, ಎನ್ನ ಹೃದಯ ಮಂಟಪದಿ ನೆಲೆಸಿರೋ ಹರಿ ನಾನಿನಗೇನೂ ಬೇಡುವುದಿಲ್ಲ. ಒಂದು ಜೋಕದರಿ ಏನಂದರೆ, ಸಾಲ ಕೊಟ್ಟರೆ ಆಚಾರಿ ಕೊಡಬೇಕಂತೆ, ವರ ತೊಗೊಂಡ್ರೆ ಮುಖ್ಯ ಪ್ರಾಣರಿಂದ ತೊಗೋಬೇಕಂತೆ, ಮಾಡಿದರೆ ಸೌತೆಕಾಯಿ ಪಲ್ಯ ಮಾಡಬೇಕಂತ. ಏನಂದರೆ ಸಾಲ ಆಚಾರಿಗೆ ಅದಕ್ಕೆ ಕೊಡಬೇಕು. ಈಗ ಅಕಸ್ಮಾತ್ ನೋಡ್ರಿ, ಸಾಲ ಕೊಟ್ಟರೆ 10 ಸಲ ಕೇಳ್ತೀವಿ, ನಮ್ಗೆ ಕೊಡ್ರಿ ಕೆಲವೊಬ್ರು ಕೊಡಲ್ಲ. ಈಗ ಆಚಾರ್ಯ ಕೇಳಲಿಕ್ಕೆ ಸರಿ ಆಗಲ್ರಿ. ಕೊಟ್ಟಾಗ ಹೋಗ್ಲಿ ಬಿಡು, ಕೊಟ್ಟಿನಿ ಅನ್ನೋ ಕೃಷ್ಣಾರ್ಪಣ ಅಂತ ಪುಣ್ಯಾರೇ ಬರ್ತದೆ. ಆಮೇಲೆ ವರ ತೊಗೊಂಡ್ರೆ ಮುಖ್ಯ ಪ್ರಾಣದಿಂದ ತೊಗೋಬೇಕಂದ್ರೆ, ಇವಾಗ ಮುಖ್ಯ ಪ್ರಾಣದೇವರು ನಮ್ಗೆ ಏನಾದರೂ ಮಾಡ್ಲಿಕತ್ತಾರಂತ ದೇವರ ಆಜ್ಞೆಯಿಂದನೇ ಮಾಡಿರ್ತಾರೆ. ಸೊ ವರ ತೊಗೊಂಡ್ರೆ ಮುಖ್ಯ ಪ್ರಾಣದಿಂದನೇ ತೊಗೋಬೇಕು. ಮಾಡಿದರೆ ಸೌತೆಕಾಯಿ ಪಲ್ಯ ಎದಕ್ಕೆ ಅಂತ ಕೇಳಿದರೆ, ಸೌತೆಕಾಯಿ ಬೆಂದರೂ ಅಷ್ಟೇ, ಬೆಳಿಲ್ಲ ಅಂದರೂ ಅಷ್ಟೇ. ಗಂಡಿಗೆ ಹೆಂಡತಿ ಹೇಳ್ತಾಳಂತ, ನೋಡ್ರಿ ನಮ್ಮ ಮನೆ ಟಿವಿಯಾಗ ನೋಡಿದೆ, ಅದ್ರಾಗ ವಿಟಮಿನ್ ಸಿ ಇರ್ತದೆ, ಹಾಗೂ ಬೆಂದರೂ ತಿನ್ನಿರಿ ಬೆಂದಿಲ್ಲ ಅಂದರೂ ತಿನ್ನಿರಿ ಅಂತ ಅಂದ್ಬಿಡ್ತಾಳೆ. ಹಾಗೆ ಮುಂದಿನ ಕ್ಷಣವೇ ಅವ್ರ ತಾಯಿ ಸೌತೆಕಾಯಿ ಪಲ್ಯ ಮಾಡಿ ಹಾಕ್ತಾಳೆ. ಹಾಕಿದಾಗ ನೋಡಪ್ಪ, ಬೆಂದ್ರು ತಿನ್ನು ಬೆಳಿಲಿಲ್ಲ ಅಂದ್ರೂ ತಿನ್ನಂತಂದು ಪಾಪ ಅವ್ರಿಗೆ ತಿಳಿಸ್ಬಿಡ್ತಾರೆ. ಹಾಗೆಯೇ ನಮ್ಮ ಹೃದಯದಲ್ಲಿ ಇದ್ದ ದೇವರನ್ನು ದರ್ಶನವನ್ನು ಮಾಡಿ ನಾವು ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಬೇಕು. ವಾದಿರಾಜರು ತಮ್ಮ ತೀರ್ಥಪ್ರಬಂಧ ಗ್ರಂಥದಲ್ಲಿ ಅಷ್ಟಮಠಾಧೀಶರಿಗೆ ದಿಕ್ಪಾಲಕರೊಂದಿಗೆ ತುಂಬ ಅದ್ಭುತವಾಗಿ ವರ್ಣಿಸಿದ್ದಾರೆ. ದಿಕ್ಕು ಯಾವುವು ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಉಪದಿಕ್ಕುಗಳು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಪೂರ್ವ ದಿಕ್ಕಿಗೆ ಅಭಿಮಾನಿ ದೇವತೆಗಳು ಇಂದ್ರ ತನ್ನ ವಜ್ರಾಯುಧದಿಂದ ಹೇಗೆ ರಾಕ್ಷಸರ ಸಂಹಾರ ಮಾಡುತ್ತಾನೆಯೋ ಹಾಗೆಯೇ ಯತಿಗಳು ತಮ್ಮ ಮಾತುಗಳಿಂದ. ಮತ್ತು
ಆಗ್ನೇಯ ದಿಕ್ಕಿಗೆ ಅಭಿಮಾನಿ ದೇವತೆಗಳು ಅಗ್ನಿ. ಹೇಗೆ ಅಗ್ನಿ ದಾಹಕ ಗುಣದಿಂದ ಹೊಂದಿದ್ದಾನೆಯೋ ಹಾಗೆಯೇ ಯತಿಗಳು ತಮ್ಮ ದರ್ಶನದಿಂದ ಎಲ್ಲರ ಪಾಪವನ್ನು ನಾಶ ಮಾಡುತ್ತಾರೆ. ದಕ್ಷಿಣ ದಿಕ್ಕಕ್ಕೆ ಅಭಿಮಾನಿ ದೇವತೆಗಳು ಯಮದೇವರು. ಯಮದೇವರು ದಂಡಹಸ್ತ ಆಗಿದ್ದಾರೆ, ಯತಿಗಳು ವೈರಾಗ್ಯದ ದಂಡ ಶಿಖಾಮಣಿಗಳಾಗಿದ್ದಾರೆ. ನೈಋತ್ಯಕ್ಕೆ ಅಭಿಮಾನಿ ದೇವತೆಗಳು ನಿರುತಿ. ನಿರುತಿ ಖಡ್ಗಧಾರಿಯಾಗಿದ್ದಾಳೆ ಮತ್ತು ಯತಿಗಳು ವೃತ ನಿಯಮಗಳ ಪಾಲಿಸುವರಾಗಿದ್ದಾರೆ. ಪಶ್ಚಿಮ ದಿಕ್ಕಕ್ಕೆ ಅಭಿಮಾನಿ ದೇವತೆಗಳು ವರುಣ. ವರುಣ ಪಾಶಧಾರಣೆಯಾಗಿದ್ದಾನೆ, ಯತಿಗಳು ವೃತ ನಿಯಮಗಳಲ್ಲಿ ಲೀನನಾಗಿದ್ದಾರೆ. ಮತ್ತು ವಾಯುವ್ಯ ದಿಕ್ಕದ ಅಭಿಮಾನಿ ದೇವತೆಗಳು ವಾಯು. ವಾಯು ಶ್ರಮವುಳ್ಳವರಾಗಿದ್ದಾರೆ, ಯತಿಗಳು ಇತರ ಶ್ರಮವನ್ನು ಹರಣ ಮಾಡುವರಾಗಿದ್ದಾರೆ. ಉತ್ತರ ದಿಕ್ಕಿಗೆ ಅಭಿಮಾನಿ ದೇವತೆಗಳು ಕುಬೇರ. ಚಂದ್ರ ಕ್ಷೀತರು ಮತ್ತು ಯತಿಗಳು ಭಗವನ್ನಿಷ್ಠರು. ಹೀಗೆ ವಾದಿರಾಜರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಅಷ್ಟಮಠಾಧೀಶರಿಗೆ ಅಷ್ಟ ದಿಕ್ಪಾಲಕರೊಂದಿಗೆ ಹೊಂದಿಸಿದ್ದಾರೆ. ಒಂದ್ಸಲ ಏನಾಗ್ತದೆ ಅಂದರೆ, ವಿದ್ಯಾಮಾನರು ಅಂದಿನ ಭಂಡಾರಿಕೆರೆ ಮಠ ಸ್ವಾಮಿಗಳು ಸತ್ಯಧಾರ ತೀರ್ಥರ ಪರಮ ಪ್ರಿಯ ಶಿಷ್ಯರು. ಇವರು ಕೃಷ್ಣನ ಗರ್ಭಗೃಹದಲ್ಲಿ ಪ್ರದಕ್ಷಿಣೆ ಹಾಕುತ್ತಿದ್ದರು. ಆವಾಗ ಶಿಷ್ಯರು ಬಂದು ಕೇಳುತ್ತಾರೆ, ಈ ಪ್ರದಕ್ಷಿಣದ ಪ್ರತಿಫಲವಾಗಿ ಏನು ಬೇಡುತ್ತೀರಿ ಅಂತೂ ಕೇಳ್ತಾರೆ. ಕೇಳಿದಾಗ ಅವರಂತಾರೆ, ನನಗೆ ಕೃಷ್ಣನ ಪಾದಸ್ಪರ್ಶ ಆಗಬೇಕು ಎಂಬ ಇದೆ ಎಂದು ಕೇಳ್ತಾರೆ. ಆವಾಗ ಶಿಷ್ಯರಂತಾರೆ, ಹಾಗಾದರೆ ನೀವು ಏನೋ ಒಂದು ಅಪೇಕ್ಷಾ ಅಥವಾ ಬಯಕೆಯಿಂದಲೇ ಪ್ರದಕ್ಷಿಣೆ ಹಾಕ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆವಾಗ ಯತಿಗಳು ಹೇಳ್ತಾರೆ, ಇಲ್ಲಪ್ಪ, ನನಗೆ ಬಯಕೆ ಅನ್ನೋದೇನಿಲ್ಲ, ಆದರೆ ಅಟ್ಲೀಸ್ಟ್ ನಾನು ಅಷ್ಟಮಠಾಧೀಶರು ಆಗಲಿಲ್ಲ ಅಂದರೂ ಸಹ ನಾನು ಜೀರಲೆಯಾಗಿ ಸದಾ ಆ ಪ್ರತಿಮದ ಹತ್ತಿರ ಓಡಾಡುವ ಭಾಗ್ಯ ಬರಲಿ ಎಂದು ಕೇಳಿಕೊಳ್ಳುತ್ತಾರೆ. ಹೀಗೆ ಇನ್ನೊಂದು ಪ್ರಸಂಗ. ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಕನಕದಾಸರು ಮಹಾವೈರಾಗ್ಯ ಶಿಖಾಮಣಿಗಳು. ಮುಂಚೆ ಎಲ್ಲ ಶೂದ್ರರಿಗೆ ಮತ್ತು ಇತರ ಧರ್ಮದರಿಗೆ ಕ್ಷೇತ್ರದಲ್ಲಿ ಅಥವಾ ಸ್ಪರ್ಶ ಮಾಡಲಿಕ್ಕೆ ಅವಕಾಶವಿರಲಿಲ್ಲ. ಆದರೆ ಕೃಷ್ಣ ಕನಕದಾಸರ ಭಕ್ತಿ, ಕನಕದಾಸರ ಮಹಾವೈರಾಗ್ಯ ನೋಡಿ ಇವಾಗ ಎಲ್ಲ ಅಂತಾರೆ, ಕೃಷ್ಣ ಪಶ್ಚಿಮಕ್ಕೆ ತಿರುಗು ದರ್ಶನ ಕೊಟ್ಟನು ಅಂತಾರೆ. ಆ ಥರ ಏನೂ ಇಲ್ಲ. ಕೃಷ್ಣನ ಮುಂದೆ ಇದ್ದ ಗೋಡೆಯನ್ನು ಬಿರುಕಿ ಬಿದ್ದು ದರ್ಶನವನ್ನು ಕನಕದಾಸರಿಗೆ ನೀಡಿದರು. ಉಡುಪಿಯಲ್ಲಿ 3 ಪ್ರಧಾನ ಅಧಿಷ್ಠಾನ: ಅನಂತೇಶ್ವರ, ಶ್ರೀಕೃಷ್ಣ ಮತ್ತು ಚಂದ್ರಮೌಳೀಶ್ವರ. ಯಾವ ಈ 3 ಸನ್ನಿಧಾನ ಇದ್ದರೆ ಮನುಷ್ಯ ಸಾಧನ ತುಟ್ಟ ತೂರಿ ಏರುತ್ತಾನೆಯೋ ಅಂತಹ ಪರಮ ಪವಿತ್ರವಾದ ಕ್ಷೇತ್ರ ಅದು ಉಡುಪಿಯ ಕ್ಷೇತ್ರ. ಒಬ್ಬ ರಾಮಭೋಜ ಎಂಬ ರಾಜವಿದ್ದ. ಶ್ರೀ ಪರಶುರಾಮನ ಆಜ್ಞೆಯಂತೆ ಅಶ್ವಮೇಧ ಯಾಗವನ್ನು ಮಾಡಲು ಸಿದ್ಧರಾದರು. ಅಶ್ವಮೇಧ ಯಾಗ ಮಾಡಬೇಕಾದರೆ ಒಂದು ಹೋಮದ ಕುಂಡ ಬೇಕು. ಈಗಿನ ಥರ ಎಲ್ಲ ಮೇಲೆ ಇಡ್ತಿರಲಿಲ್ಲ. ಆವಾಗೆಲ್ಲ ಅಂದರೆ ಮಣ್ಣು ತೆಗೆದು ಹಡ್ತಿದ್ರು. ಆವಾಗ ಅದು ಹಡ್ಡುವಾಗ ಅದೇನಾಗ್ಬಿಡ್ತು, ಕೆಳಗೊಂದು ಸರ್ಪ ಇತ್ತು. ಆ ಸರ್ಪ ಹತ್ಯೆ ದೋಷ ಬಂದ್ಬಿಡ್ತು ರಾಮಭೋಜನಿಗೆ. ಆ ಸರ್ಪ ಮುಂಚೆ ಒಂದು ರಾಕ್ಷಸವಾಗಿತ್ತು. ಆ ಹತ್ಯೆ ಮಾಡಿದ್ದಕ್ಕೆ ಅವರಿಗೆ ದೋಷ ಬಂದಿತ್ತು. ಆ ದೋಷವನ್ನು ಪರಿಹಾರ ಮಾಡಲು ಪರಶುರಾಮ ದೇವರು ಹೇಳುತ್ತಾರೆ, 4 ದಿಕ್ಕಿನಲ್ಲಿ 4 ಅಂದರೆ ಶೇಷರೂಪಿಯಾದ ಪರಮಾತ್ಮನಿಗೆ ಸ್ಥಾಪಿಸು ಎಂದು ಹೇಳುತ್ತಾರೆ. ಅದು ಯಾರಂದರೆ ತಾಂಗೋಡು, ಮಾಂಗೋಡು, ಅರಿಗೋಡು ಮತ್ತು ಮುಂಚಿಗೋಡು. ಈ 4 ದಿಕ್ಕಿನಲ್ಲಿ ಇವರಿಗೆ ಸ್ಥಾಪಿಸುತ್ತಾರೆ. ಮೊದಲಿಗೆ ಮಧ್ವ ಸರೋವರಕ್ಕೆ ಅನಂತ ಸರೋವರ ಎಂದು ಕರೆಯುತ್ತಿದ್ದರು ಮತ್ತು ರಜತ ಪೀಠಪುರ ಅಂತ ಮುಂಚೆ ಕರೀತಿದ್ದರು. ಇವಾಗ ಉಡುಪಿ ಕ್ಷೇತ್ರ ಎಂದು ಕರೆಯುತ್ತಾರೆ. ಇಂದಿಗೂ ಸಹ 12 ವರ್ಷದ ಮೇಲೆ ಭಾಗೀರಥಿಯೇ ಬರುತ್ತಾಳೆ ಉಡುಪಿ ಕ್ಷೇತ್ರದಲ್ಲಿ. ಸರ್ವೋತ್ತಮನಾದ ಅನಂತೇಶ್ವರ ಹಾಗೂ ಕೃಷ್ಣ, ಜೀವೋತ್ತಮರಾದ ಆಚಾರ್ಯ ಮಧ್ವರು ಮತ್ತು ಮನೋನಿಗ್ರಹ ಮಾಡಿ ಸಾಧನದ ಉತ್ತುಂಗವನ್ನು ಕೊಂಡಾಡುವುದಕ್ಕೆ ವೈಷ್ಣವೋತ್ತಮರಾದ ಚಂದ್ರಮೌಳೀಶ್ವರರು ಇಲ್ಲಿ ಸನ್ನಿಹಿತರಾಗಿದ್ದಾರೆ.
ಶ್ರೀಹರಿಯನ್ನು ಗುರುಕಾರುಣ್ಯ ಜಲದಿಂದ ನಮ್ಮ ಮನಸ್ಸನ್ನು ತೊಳೆಯಬೇಕು. ಕಲಿ ಎಂಬ ಮಹಾದೈತ್ಯನನ್ನು ಜಯಿಸಬೇಕು. ಅಭ್ರಮಂ ಭಂಗಂ ರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥ ಅತುಲಂ ಭಜೆ ತಾಪತ್ರಯ ವಿನಾಶನಂ. ಆಯಾಸವಿಲ್ಲದ ಆಚಾರ್ಯರಿಗೆ ಆಚಾರ್ಯರನ್ನು ಆಶ್ರಯಿಸಿ ನಾವು ಅನಾಯಾಸದಿಂದ ಸಂಸಾರವನ್ನು ದಾಟೋಣ. ಇಷ್ಟೊತ್ತನವರೆಗೆ ನಾನು ಮಾಡಿದ ಅನುವಾದವನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಮತ್ತು ಇಲ್ಲಿ ಸನ್ನಿಹಿತರಾದ ಕ್ಷೇತ್ರಮೂರ್ತಿಯಾದ ಶ್ರೀರಂಗ ಕ್ಷೇತ್ರ ಮತ್ತು ನರಸಿಂಹದೇವರ ಅನುಗ್ರಹದಿಂದ ಯಥಾಮತಿಯಾಗಿ ಪ್ರಯತ್ನವನ್ನು ಮಾಡಿದ್ದೇನೆ. ಇದರಲ್ಲಿ ಏನಾದರೂ ದೋಷ ಇದ್ದರೆ ನನ್ನದು, ಗುಣಗಳ ಇದ್ದರೆ ಗುರುಗಳು ಹಾಗೂ ದೇವರ ಅನುಗ್ರಹ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರೀತೋಸ್ತು ಮಾಪತೇರ್ವ್ಯಾಸಃ ಯದಿ ಕೇನಾಪಿ ಕರ್ಮವನ್ ಕುರು ಮಾಂ ಮಧ್ವಶಾಸ್ತ್ರಶ್ಚ ಸದಾ ಆವೃತ್ತಿ ರಥಂ ಹರೆ. ಶ್ರೀಕೃಷ್ಣಾರ್ಪಣಮಸ್ತು. ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ಹರಣಿ ಪಗಡಾಲ್ ಮಾಮಿಯವರಿಗೂ ನನ್ನ ನಮಸ್ಕಾರಗಳು. ಮತ್ತು ನನಗೆ ಇಲ್ಲಿ ಧರ್ಮ ಅಂದರೇನು, ನನಗೆ ಭಕ್ತಿಯಲ್ಲಿ ಪಾಠ ಮಾಡಿ ಕಂಪ್ಲೀಟ್ ಇದರಲ್ಲಿ ಲೀನ ಮಾಡಿದ ನಮ್ಮ ಗುರುಗಳಾದ ಅಚ್ಯುತಾಚಾರ್ಯ ಗಲಗಲಿಯರಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ನನಗೆ ಕೊಟ್ಟಿರೋ ಮಾತಿನ ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಾಂತ ಗುರುವ ಸಾಕ್ಷಾದಿಷ್ಟಂ ದೈವಂ ಶ್ರೇಯಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಕಂಚಿ ಕ್ಷೇತ್ರ ಭಾರತದ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ, ಈಗಿನ ತಮಿಳುನಾಡಿನಲ್ಲಿ ಬರ್ತಕ್ಕಂಥ ವಿಶೇಷವಾದಂಥ ಕ್ಷೇತ್ರ ಅದು ಕಂಚಿ ಕ್ಷೇತ್ರ. ಬಹಳ ಸುಂದರವಾದ ಕ್ಷೇತ್ರ, ದೇವರು ನೆಲೆಸಿರ್ತಕ್ಕಂತಹ ಕ್ಷೇತ್ರ ಅದು ಕಂಚಿ ಕ್ಷೇತ್ರ. ವಿಶೇಷವಾಗಿ ವರದರಾಜರು ಅಗ್ನಿಕುಂಡದಿಂದ ಬಂದು ಅಲ್ಲಿ ನೆಲೆಸಿದ್ದಾರೆ. ಬ್ರಹ್ಮದೇವರ ಒಂದು ಆಸೆಯಿಂದ ಅಲ್ಲಿ ಬಂದು ನೆಲೆಸಿದ್ದಾರೆ ವರದರಾಜರು. ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಬಹಳ ಸುಂದರವಾಗಿ ಬರೀತಾರೆ. ವಾದಿರಾಜರು ತಾವು ಎಲ್ಲೆಲ್ಲಿ ಕ್ಷೇತ್ರಗಳಿಗೆ ಹೋಗ್ತಾರೆ ಅಲ್ಲಿನ ದೇವರನ್ನು ವರ್ಣನೆ ಮಾಡೋದು ಅವರು ತೀರ್ಥ ಪ್ರಬಂಧದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ವರದ ರಾಜ, ಯಾತಕ್ಕೋಸ್ಕರ ವರದ ರಾಜ ಅಂತ ಕರೀತಾರೆ ಅಂತಂದರೆ, ದೇವತೆಗಳು ಎಲ್ಲರಿಗೂ ವರವನ್ನು ಕೊಡ್ತಕ್ಕಂಥವ್ರು. ಅವರಿಗೇ ವರವನ್ನು ಕೊಡ್ತಕ್ಕಂಥವನು ಅವನೇ ಭಗವಂತ, ಅವನೇ ವರದ ರಾಜ. ಎಲ್ಲರಿಗೂ ವರವನ್ನು ಅವನೇ ಕೊಡೋದು. ಯಾರು ವರವನ್ನು ನಮಗೆ ಕೊಡ್ತಾರೋ ಅವರಿಗೆಲ್ಲ ವರವನ್ನು ಕೊಡುವವನು ವರದ ರಾಜ ಅಂತ ಹೇಳಿಬಿಟ್ಟು ಬಹಳ ಸುಂದರವಾಗಿ ವಾದಿರಾಜರು ಬರೀತಾರೆ. ಅನಂತರದಲ್ಲಿ ಶ್ರೀಮದಾಚಾರ್ಯರು ಸಹ ದ್ವಾದಶ ಸ್ತೋತ್ರದಲ್ಲಿ ವರದೇಶ ವರಪ್ರದ ಅಂತ ಬರೀತಾರೆ. ಅದು ಕೂಡ ಇದೇ ರೀತಿಯ ಅರ್ಥ ಆಗ್ತದೆ. ಎಲ್ಲ ದೇವತೆಗಳು ನಮ್ಮ ವರವನ್ನು ಕೊಟ್ಟರೆ ಆ ದೇವತೆಗಳಿಗೇ ವರವನ್ನು ಕೊಡ್ತಕ್ಕಂಥವನು ಅವನೇ ಭಗವಂತ. ನಾವು ವರವನ್ನು ಕೇಳುವಾಗ ಭಗವಂತನ ಬಳಿ ಹೋಗ್ಬಿಟ್ಟು ನಾವು ಏನಾದರೂ ಕೊಡು ಅಂತ ಕೇಳೋದು, ನಾವು ಭಗವಂತನನ್ನೇ ಕೇಳಬೇಕು. ವರದ ರಾಜರ ಹತ್ರ ಬಂದ್ಬಿಟ್ಟು ನಾವು ವರವನ್ನು ಕೊಡು ಅಂತ ಕೇಳಬಾರ್ದು. ವರದರಾಜರೇ ನೀವೇ ನಮ್ಮ ಬಳಿ ಬನ್ನಿ, ನೀವೇ ನಮಗೆ ಬೇಕು ಅಂತ ಹೇಳಿಬಿಟ್ಟು ಭಗವಂತನ ಹತ್ರ ನಾವು ಕೇಳಬೇಕು ಅಂತ ವಾದಿರಾಜರೇ ಹೇಳ್ತಾರೆ ತೀರ್ಥ ಪ್ರಬಂಧದಲ್ಲಿ. ವರದರಾಜರು 4 ಯುಗಗಳಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥವ್ರು. ಬ್ರಹ್ಮದೇವರಿಂದ, ಗಜೇಂದ್ರನಿಂದ, ಬೃಹಸ್ಪತಿಯಿಂದ, ಶೇಷದೇವರಿಂದ ಪೂಜೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥವ್ರು. ಕಂಚಿ ಎಂಬ ನಾಮ ಬಂದಿದ್ದೇ ಬ್ರಹ್ಮದೇವರು ಭಗವಂತನನ್ನು ಅಲ್ಲಿಗೆ ಕರೆಸಿದ್ದಕ್ಕೋಸ್ಕರ. ಅಂದರೆ ಸಂಸ್ಕೃತದಲ್ಲಿ ಬ್ರಹ್ಮದೇವರು ಅಂತ, ಅಂಚಿ ಅಂತಂದರೆ ದೇವರು ಬಂದಿದ್ದು, ಬ್ರಹ್ಮದೇವರಿಂದ ಪೂಜಿಸಲ್ಪಟ್ಟ ಭಗವಂತ ಅವನೇ ವರದರಾಜ. ಅದಕ್ಕೋಸ್ಕರ ಅದು ಕಾಂಚಿ ಕ್ಷೇತ್ರ ಅಂತ ಹೇಳಿಬಿಟ್ಟು ಕರೀತಾರೆ. ಹಾಗಾದರೆ ಕಂಚಿ ಕ್ಷೇತ್ರಕ್ಕೆ ವರದರಾಜರು ಬಂದಿದ್ದೇನಕ್ಕೆ? ಬ್ರಹ್ಮದೇವರು ಏನು ಮಾಡಿದ್ದಕ್ಕೋಸ್ಕರ ಅಲ್ಲಿಗೆ ಬಂದಿದ್ದು? ಯಾಗ ಏನು, ಯಾವ ಯಜ್ಞವನ್ನು ಮಾಡಿದ್ದು ಬ್ರಹ್ಮದೇವರು ವರದರಾಜರನ್ನು ಅಲ್ಲಿಗೆ ಕರೆಸಲಿಕ್ಕೆ ಅನ್ನೋದು ಬ್ರಹ್ಮಾಂಡ ಪುರಾಣದಲ್ಲಿ ಬಹಳ ಸುಂದರವಾಗಿ ಕಥೆ ಇದೆ. ನಾರದರು ಅಂಬರೀಷ ಮಹಾರಾಜನಿಗೆ ಬ್ರಹ್ಮಾಂಡ ಪುರಾಣದ ಕಥೆಯನ್ನು ವರ್ಣನೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಈ ಕತೆ ಬರ್ತದೆ, ವರದರಾಜರು ಹೇಗೆ ಬಂದರು ಅಂತ ಹೇಳ್ಬಿಟ್ಟು.
ಭಗವಂತ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮದೇವರು ಮುಂದಿನ ಸೃಷ್ಟಿಯನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ದೇವರಿಂದ. ದೇವರ ಅನುಗ್ರಹದಿಂದ ಅವರಿಗೆ ಸೃಷ್ಟಿಯನ್ನು ಪ್ರಾರಂಭ ಮಾಡುವ ಆದೇಶ ಆಗ್ತದೆ. ಭಗವಂತನ ಆದೇಶದಿಂದ ಬ್ರಹ್ಮದೇವರು ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾರೆ. ಸೃಷ್ಟಿ ಎಲ್ಲ ಕಾರ್ಯಗಳು ಮುಗಿದ ನಂತರ ಬ್ರಹ್ಮದೇವರಿಗೆ ಭಗವಂತನ ವಿರಾಟ ರೂಪದ ದರ್ಶನ ಮಾಡಬೇಕು ಎಂಬ ಬಯಕೆ ಆಗ್ತದೆ. ವಿರಾಟ ರೂಪ ಅಂತಂದರೆ ಏನು? ವಿರಾಟ ರೂಪ ಅಂದರೆ ಶಂಖಚಕ್ರ ಗದಾ ಪದ್ಮಹಸ್ತನಾದ ಭಗವಂತ ಶ್ರೀ ಭೂದೇವಿ ಸಹಿತ ಇರ್ತಕ್ಕಂತಹ ಭಗವಂತನೇ ವಿರಾಟ ರೂಪ. ಬ್ರಹ್ಮದೇವರಿಗೆ ಭಗವಂತನ ವಿರಾಟ ರೂಪದ ದರ್ಶನ ಆಗಿರೋದಿಲ್ಲ. ಬ್ರಹ್ಮದೇವರಿಗೆ ಹಂಸ ರೂಪದ ದರ್ಶನ ಆಗಿರ್ತದೆ ಭಗವಂತನದ್ದು. ಆದರೆ ಅವರಿಗೆ ವಿರಾಟ ರೂಪದ ದರ್ಶನ ನೋಡಬೇಕು ಭಗವಂತನನ್ನು, ಆ ರೂಪದಲ್ಲಿ ನೋಡಬೇಕು ಭಗವಂತನನ್ನು ಎಂಬ ಆಸೆಯಿಂದ ಅವರು ಅಶ್ವಮೇಧ ಯಾಗವನ್ನು ಕೈಗೊಳ್ತಾರೆ. ಭೂಲೋಕದಲ್ಲಿ ಮಾಡಿದ ಕಾರ್ಯ ಬೇಗ ಸಿದ್ಧಿಯಾಗ್ತದೆ ಅಂತ ಹೇಳಿಬಿಟ್ಟು ಭಾರತದ ಉತ್ತರ ಭಾಗದಲ್ಲಿರುವ ಯಮುನಾ ನದಿ ತೀರಕ್ಕೆ ಬ್ರಹ್ಮದೇವರು ಬಂದು ಅಲ್ಲಿ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಿರ್ಧಾರವನ್ನು ಮಾಡ್ತಾರೆ. ಅಂತೆಯೇ ಬ್ರಹ್ಮದೇವರು ಅಲ್ಲಿಗೆ ಬರ್ತಾರೆ, ಅಶ್ವಮೇಧವನ್ನು ಶುರು ಮಾಡ್ತಾರೆ. ಅಶ್ವಮೇಧವನ್ನು ಶುರು ಮಾಡಿದ ಬ್ರಹ್ಮದೇವರನ್ನು ನೋಡಿ ಎಲ್ಲ ದೇವತೆಗಳು ಉತ್ಸಾಹದಿಂದ ಅಲ್ಲಿಗೆ ಬಂದು ಎಲ್ಲ ಕಾರ್ಯವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಶ್ವಮೇಧ ಯಾಗ ಶುರುವಾಯಿತು. ಮೊದಲನೇ ಅಶ್ವಮೇಧ, ಒಂದು ಅಶ್ವಮೇಧ ಯಾಗ. ಅದನ್ನು ಶುರು ಮಾಡಿ ಕೊನೆಯ ದಿನ ಅಂದರೆ ಅವಭೃತ ಸ್ನಾನದ ದಿನ ಭಗವಂತ ಇನ್ನೇನು ಯಜ್ಞಕುಂಡದಲ್ಲಿ ಪ್ರತ್ಯಕ್ಷನಾಗಬೇಕು. ಬ್ರಹ್ಮದೇವರು ಕಾಯ್ತಾ ಇದ್ದಾರೆ, ಭಗವಂತ ಬಂದೇ ಬಿಡ್ತಾನಂತ ಹೇಳಿ. ಆದರೆ ಬ್ರಹ್ಮದೇವರಿಗೆ ಆಶ್ಚರ್ಯ ಆಗ್ತದೆ, ಭಗವಂತನು ಬರೋದಿಲ್ಲ. ಸರಿ, ಹಾಗಾದರೆ ಒಂದು ಅಶ್ವಮೇಧ ಯಾಗ ಸಾಕಾಗೋದಿಲ್ಲ, 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕಾಗ್ತದೇನೋ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು 100 ಅಶ್ವಮೇಧ ಯಾಗಗಳನ್ನ ಕೈಗೊಳ್ತಾರೆ. ನೋಡಿ, ಬ್ರಹ್ಮದೇವರು ಸಾಕ್ಷಾತ್ ಭಗವಂತನ ಮಗ. ಅವರಿಗೆ ಅಷ್ಟು ಏನೂ ನಾನು ಸಾಕಾಗಲಿಲ್ಲೇನೋ ನಾ ಮಾಡಿದ್ದು ಅಂತ ಹೇಳಿಬಿಟ್ಟು ಅನ್ಕೊಳ್ಳೋ ಯಾವ ಅವಸರನೂ ಇಲ್ಲ. ನಾವೆಲ್ಲ ಈಗ ಮಾಡ್ತೀವಿ, ಒಂದು 4 ಪ್ರದಕ್ಷಿಣೆ ಹಾಕಿ ತಕ್ಷಣ ದೇವರು ನಮಗೆ ಒಲ್ದು ಬಿಡಬೇಕು, ದೇವರು ನಮ್ಮ ಕಣ್ಣ ಮುಂದೆ ಬಂದು ಬಿಡಬೇಕು, ಆ ಥರ ನಾವೆಲ್ಲ ವಿಚಾರ ಮಾಡ್ತೀವಿ. ಆದರೆ ನೋಡಿ, ಬ್ರಹ್ಮದೇವರು ಒಂದು ಸಾಕಾಗಿಲ್ಲ, ನಾನು 100 ಮಾಡ್ತೀನಿ, 2 ಅಲ್ಲ ನಾನು 100 ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಬ್ರಹ್ಮದೇವರು. ಅಂತೆಯೇ 100 ಅಶ್ವಮೇಧ ಯಾಗಗಳನ್ನು ಮಾಡ್ತಾರೆ. ಅದೇ ರೀತಿ ಕೊನೆಯ ದಿನ ಯಜ್ಞಕುಂಡದಿಂದ ಭಗವಂತ ಮೇಲೆ ಎದ್ದು ಬಿಡ್ತಾನೆ ಅಂತ ಹೇಳಿ ಬ್ರಹ್ಮದೇವರು ಕಾಯ್ತಿರ್ತಾರೆ. ಅಂದೂ ಭಗವಂತ ಬರೋದಿಲ್ಲ, ಭಗವಂತನ ಪ್ರತ್ಯಕ್ಷ ಆಗೋದಿಲ್ಲ. ಬ್ರಹ್ಮದೇವರಿಗೆ ಬಹಳ ಬೇಸರ, ಸಂಕಟ, ಅದ್ರ ಜೊತೆಗೆ ಆಶ್ಚರ್ಯವೂ ಆಗ್ತದೆ. ಅದೇ ಸಮಯದಲ್ಲಿನೇ ಒಂದು ಅಶರೀರವಾಣಿ ಕೇಳಿಸ್ತದೆ ಆಕಾಶದಿಂದ. ಬ್ರಹ್ಮದೇವರೇ, ನೀವು ಮಾಡ್ತಿದ್ದೀರಿ ಅಶ್ವಮೇಧ ಯಾಗ, ಆದರೆ ನೀವು ಏನು ಮಾಡಬೇಕಂತಂದರೆ ಎಲ್ಲಿ ಒಂದು ಅಶ್ವಮೇಧ ಯಾಗವನ್ನು ಮಾಡಿದರೆ ಅದು 1000 ಅಶ್ವಮೇಧ ಯಾಗಗಳಿಗೆ ಸಮವಾಗುತ್ತದೆಯೋ ಅಂಥ ಕ್ಷೇತ್ರದಲ್ಲಿ ಹೋಗಿ ನೀವು ಅಶ್ವಮೇಧ ಯಾಗವನ್ನು ಮಾಡಿ ನಾನಲ್ಲಿ ನಿಮಗೆ ಪ್ರತ್ಯಕ್ಷನಾಗ್ತೇನೆ ಅಂತ ಹೇಳಿ ಆ ಶರೀರವಾಣಿ ಹೇಳುತ್ತೆ. ಮತ್ತು ಆ ಶರೀರವಾಣಿ ಇದನ್ನು ಹೇಳುತ್ತೆ, ಎಲ್ಲಿ ನೀವು 100 ಅಶ್ವಮೇಧ ಯಾಗಗಳನ್ನು ಮಾಡಿದ್ದೀರಲ್ಲ, ಈ ಕ್ಷೇತ್ರ ಪ್ರಯಾಗ ಕ್ಷೇತ್ರವಾಗಿ ಹೆಸರನ್ನು ತಗೊಳ್ತದೆ ಅಂತ ಹೇಳಿಬಿಟ್ಟು ಆ ಶರೀರವಾಣಿ ಹೇಳ್ತದೆ. ಸರಿ, ಆ ಶರೀರವಾಣಿಯ ಮಾತಿನಂತೆಯೇ ಬ್ರಹ್ಮದೇವರು ಎಲ್ಲವನ್ನು ಅಲ್ಲಿ ಆ ಸ್ಥಳದಿಂದ ಆ ಕ್ಷೇತ್ರಕ್ಕೆ ಬರ್ತದೆ. ಆ ಕ್ಷೇತ್ರ